ರೆಡಿ? ಹೇಳೋದಪ್ಪ. ಈಗ ವೀಣೆಯನ್ನು ಹಿಡಿಯೋದು ಯಾವ ರೀತಿ, ಮೀಟೋದು ಯಾವ ರೀತಿ, ವೀಣೆ ನುಡಿಸೋದಕ್ಕೆ ಯಾವ ಬೆರಳುಗಳನ್ನು ಉಪಯೋಗಿಸ್ಬೇಕು, ಇದೆಲ್ಲದರ ಬಗ್ಗೆ ನಿಮಗೆ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ನನ್ನ ಎದುರುಗಡೆ ಇದ್ದಾರೆ ನನ್ನ ವಿದ್ಯಾರ್ಥಿನಿ ಸುದೀಕ್ಷಾ. ನೋಡೋಣ ಈಗ. ಸುದೀಕ್ಷಾ, ವೀಣೆಯನ್ನು ನಿಧಾನವಾಗಿ ಎತ್ತಿ ತೊಡೆ ಮೇಲೆ ಇಟ್ಕೋ. ಓಕೆ. ಬಲಗೈಯಲ್ಲಿ ಇದೇ 2 ಬೆರಳು, ತೋರು ಬೆರಳು ಮಧ್ಯದ ಬೆರಳಲ್ಲಿ ಹಿಡಿಯಲ್ಲಿ, ಎಡಗೈಯಲ್ಲೂ ಕೂಡ ಅದೇ 2 ಬೆರಳನ್ನು ಉಪಯೋಗಿಸ್ತೀವಿ. ಈ ಮೊದಲನೇ ತಂತಿ ಏನಿದೆ ಅಲ್ಲ, ಆ ಮೊದಲನೇ ತಂತಿನ 1 2 1 2 1 2 ಮಾಡು. ಇದು ಎಕ್ಸಸೈಸ್. ಇದು ಅಂದರೆ ಈಗ ನಾವು ಹೆಂಗೆ 2 ಕಾಲಲ್ಲೇ ನಡಿತೀವಿ ಅಲ್ವಾ, ಒಂದು ಕಾಲಲ್ಲಿ ನಡೆದ್ರೆ ಏನಾಗುತ್ತೆ, ಅದೇ ಕಾಲು ಎತ್ತಿ ಇಡೋವರೆಗೂ ನಾವು ಅಲ್ಲೇ ಸ್ಟಾಪ್ ಆಗ್ತೀವಿ. ಇದು ಅದೇ ರೀತಿ, ಅದೇ ಬೆರಳು ವಾಪಸ್ ಬಂದು ಮೀಟೋವರೆಗೂ ಸ್ಟಾಪ್ ಆಗಿರುತ್ತೆ. ಕಂಟಿನ್ಯೂಟಿ ಇರಬೇಕು ಅಂದರೆ 2 ಬೆರಳು ಒಂದಾದ್ಮೇಲೆ ಒಂದು ಆಲ್ಟರ್ನೇಟ್ ಆಗಿ ಬರಬೇಕು. ಇದು ಎಕ್ಸಸೈಸು. ನೀವು ವೀಣೆ ಮುಂದೆ ಕೂತಾಗೆಲ್ಲ ಇದನ್ನು 2 ಮಿನಿಟ್ಸ್ 2 ನಿಮಿಷಗಳ ಕಾಲ ಇದನ್ನು ಮಾಡಬೇಕು. ಗೊತ್ತಾಯ್ತಾ? ಇದೇನಿದೆ ಇದು ಮೊದಲನೇ ತಂತಿ. ಇದು ಈ ತಂತಿಲೇ ನಾವು ಸರಳೆ ವರಸೆಗಳನ್ನು ಪ್ರಾರಂಭ ಮಾಡ್ತೀವಿ. ಆಯಿತಾ? ಈಗ ಇದು ನೋಡು, ಇದು ಸಾ. ಓಕೆ. ಈಗ ನೋಡು, ಇಲ್ಲಿ ಮನೆಗಳು ಕಾಣಿಸ್ತಾ ಇದೆ ಅಲ್ವಾ ನಿನಗೆ? ಕಾಣಿಸ್ತಾ ಇದೆಯಾ? ಈ ಕಡೆ ಮಾತ್ರ ನೋಡು, ಇದು ಸಾ ಆದರೆ ಮೊದಲನೇ ಮಾರ್ಕ್ ಇದೆ, ಆ ಮಾರ್ಕು ರೀ. ಅದ್ರ ನೆಕ್ಸ್ಟ್ ಮಾರ್ಕು ನಿನ್ನ ವೀಣೆಯಲ್ಲಿ ನೋಡ್ಕೋ. ಅದ್ರ ನೆಕ್ಸ್ಟ್ ಮಾರ್ಕು ಗಾ, ಮತ್ತು ಅದರ ಪಕ್ಕದ್ದು ಮಾ, ಪ ಧ ನೀ ಸಾ. ಸಾ ಪಕ್ಕದ್ದೇ ರೀ ಇದೆ. ಅದಾದಮೇಲೆ ಮತ್ತೆ ಮುಂದೆ ಗ ಮ ಪ ಧ ನೀ ಸಾ, ಹೀಗೆ ಹೋಗುತ್ತೆ. ಗೊತ್ತಾಯ್ತಾ? ಈಗ ನಾವು ಇಲ್ಲಿ ಪ್ರಾರಂಭ ಮಾಡೋಣ. ಸ. ಅದು ಈಗ 1ನೇ ಕಾಲದಲ್ಲಿ ನಾವು ಹೆಂಗೆ ಅಂತಂದರೆ ಗ್ಯಾಪ್ ಎಷ್ಟು ಕೊಡಬೇಕು ಅನ್ನೋದನ್ನು 1 2 3 4 ಇಷ್ಟು ಹೊತ್ತು ಸಾ ಇರಬೇಕು. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4. ಈ ಗ್ಯಾಪು 4 ಕೌಂಟ್ಸ್ ಅಷ್ಟು ಗ್ಯಾಪು 1ನೇ ಕಾಲ. ಟ್ರೈ ಮಾಡು ನೀನು. 1 2 3 4 ವಾಪಸ್ ಅದೇ ಕೌಂಟಲ್ಲೇ ಬಾ. ಗೊತ್ತಾಯ್ತಾ? ಇದು 1ನೇ ಕಾಲ. 4 ಕೌಂಟ್ಸ್ ಅಷ್ಟು ಒಂದೊಂದು ಅಕ್ಷರಕ್ಕೂ ಗ್ಯಾಪ್ ಕೊಡ್ತೀರಿ. ಗೊತ್ತಾಯ್ತಾ? 2ನೇ ಕಾಲದಲ್ಲಿ ಬಂದವಾಗ 2 ಕೌಂಟ್ಸ್ ಗ್ಯಾಪ್ ಕೊಡ್ತೀಯ. 1 2 3 4 1 2 3 4 1 2 3 4 1 2 3 4 1 2 3 4 1 2 ಟ್ರೈ ಮಾಡು. ಇದು 2ನೇ ಕಾಲ. 3ನೇ ಕಾಲದಲ್ಲಿ ಏನು ಮಾಡ್ತೀಯ, ಒಂದೊಂದಕ್ಕೆ ಹೋಗ್ತೀಯ.
ಇದು ಸ್ಪೀಡ್ ವೇರಿಯೇಷನ್. ಗೊತ್ತಾಯ್ತಾ? ಒಂದನೇದ್ರಲ್ಲಿ 4 ಕೌಂಟ್ ಬಿಟ್ಟೆ, ಎರಡನೇ ಸ್ಪೀಡಿಗೆ 2 ಕೌಂಟು, ಒಂದನೇ ಸ್ಪೀಡಲ್ಲಿ ಒಂದೊಂದು ಕೌಂಟಿಗೂ ಒಂದೊಂದು ಅಕ್ಷರ ಹೋದೆ. ಇದನ್ನು ನೀನು ಯಾವ ಸ್ಪೀಡಿಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ನಾವು ಇದು ತುಂಬ ಸ್ಲೋ ತಗೊಂಡಿದ್ದೀವಿ, ಯಾಕೆಂದರೆ ಬಿಗಿನಿಂಗು. ಅದನ್ನು ನೀನು ಬೇಕಾದರೆ 1 2 3 4ನ ಸ್ವಲ್ಪ ಸ್ಪೀಡಾಗಿ ಹೇಳ್ಬೋದು. 1 2 3 4 1 2 3 4 1 2 3 4 1 2 3 4 ಇದು ಒಂದನೇ ಕಾಲ. ಆದರೆ 1 2 3 4 1 2 3 4 1 2 3 4 1 2 3 4 1 2 3 4 ಆ ಥರ ನೀನು ಚೇಂಜ್ ಮಾಡ್ಕೊಳ್ಬೋದು ಸ್ಪೀಡನ್ನ. ಬಟ್ ಫಸ್ಟಿಗೆ ಇಷ್ಟೇ ಸ್ಪೀಡಲ್ಲಿ ಹೋಗಲಿ. ಇದು 3 ಕಾಲ. ಇದು ಅರ್ಥ ಆಯ್ತಲ್ವ?